ಜಗದ್ಗುರು ಸಿದ್ಧಾರೂಢರ ಹೃದಯಾರವಿಂದದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಸಿದ್ಧಾರೂಢರ ಕರಕಮಲ ಸಂಜಾತರು ಸಿದ್ಧಪ್ರಜ್ಞರು ಲೋಟ ಮಾತ್ರದಿಂದ ಜಗವನ್ನು ಉದ್ಧಾರ ಮಾಡಬೇಕಂತ ಮೌನಮಣಿ ಗುರುನಾಥಾರೂಢರಲ್ಲಿ ವಂದಿಸುತ್ತಾ ಶ್ರೀಮನ್ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತತ್ಪರವನ್ನು ರಚಿಸಿ ಮುಮುಕ್ಷಗಳನ್ನು ಉದ್ಧರಿಸಿರಕಂತ ಆರೂಢ ಜತಿ ಶಿವಪುತ್ರ ಅಜ್ಜನವರಲ್ಲಿ ವಂದಿಸುತ್ತಾ ಪರಮ ಪೂಜ್ಯ ಪಾತ್ರ ಸ್ಮರಣೀಯರಾಗಿರಕಂತ ಸದ್ಗುರುಗಳ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಅಧಿಕ ಮಾಸದಲ್ಲಿ ಸತತವಾಗಿ ಒಂದು ತಿಂಗಳ ಪ್ರಯಂತ್ರವಾಗಿ ಶಿವನಾಮ ಎಂಬ ಮಂತ್ರದಿಂದ ಹಗಲು ಇರುಳು ಎಂಬುವ ನಾಮವನ್ನು ಉಚ್ಚಾರಣೆ ಮಾಡತಕ್ಕಂಥ ಭೋಗನವರ ಭಕ್ತರಲ್ಲಿ ಅಂತಃಕರಣದಲ್ಲಿ ವಂದಿಸುವ ಆ ಪರಾಶಿವನಿಗೆ ವಂದಿಸುತ್ತಾ ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾ ಇಳ್ಕಲ್ಕ್ಕೆ ಹೋಗ್ಬೇಕು ಪತ್ರಿ ಮತದಾರ ನಾನು ಮುಗಿಸ್ತೀನಿ ಅವ್ರಿಗೆ ಹಿಡಿದು ಕೊಡ್ತೀನಿ ಬೇಕಾದ್ರೆ 10 ಮಾಡತಕ್ಕ ಕೇಳಲಿಕ್ಕೆ ಭಗವಂತನ ನಾಮಸ್ಮರಣೆಯನ್ನು ಯಾಕೆ ಎದಕ್ಕೋಸ್ಕರವಾಗಿ ಮಾಡ್ತಾರ ಅಂತಂದ್ರೆ ಜಂತುನಾಂ ನರ ಜನ್ಮ ದುರ್ಲಭಂ ಅಂತ ಶಂಕರಾಚಾರ್ಯ ತಮ್ಮ ವಾಕ್ಯದಂತೆ ಈ ಜನ್ಮ ಹುಟ್ಟಿ ಬಂದದೇ ಒಂದು ದುರ್ಲಭ ಅದ. ಇನ್ನು ಮಾಡುವ ಕಾರ್ಯಗಳರಿ ಏನದಾವ ಇದ್ರದ್ದು ನಮ್ಮ ಕಾರ್ಯಗಳು ಬೇರೆ ಬೇರೆ ಅದಾವ. ಸ್ವಾಮಿಗಳ ಈ ಒಂದು ತಿಂಗಳು ಜಪ ಮಾಡೋದೇ ಒಂದು ದೊಡ್ಡ ಮಾತಾಗ್ಯದ. ನಮ್ಗೆ ಬಿಟ್ಟರೆ ಸಾಕಾಗ್ಯದ್ರಿ ಅಪ್ಪ, ನಮ್ಮ ಕಾರ್ಯ ಮಾಡಕ್ಕೆ ನಾವು ಹೋಗ್ತೀವಿ ಅಂತ. ಕಾಯ ಬಿಡದ ಆತ್ಮ ಪರತರ ಮುಕ್ತಿಗೆ ಉಪಾಯ ಯಾವುದು? ನಿಜಗಳು ಹೇಳ್ತಾರೆ. ಕಾಯ ಅಂತಂದ್ರೆ ಶರೀರ. ಈ ಶರೀರ ಧನ್ಯ ಆಗಬೇಕಾಗಿತ್ತಂದ್ರೆ ಏನು ಉಪಯೋಗಗಳು ಅದಾವ? ಅಡಿಗೆ ಮಾಡಬೇಕು, ಸಾಂಬಾರು ಮಾಡಬೇಕಾದ್ರೆ ಸಾಮಗ್ರಿಗಳು ಬೇಕಲ್ಲ. ಏನು ನೀರ ಖಾರ ಕಟ್ಟ ಬಿಡ್ತೀರಲ್ಲ, ಏನು ಮಾಡ್ತೀರಿ? ಏನು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಎಣ್ಣೆ ಎಲ್ಲ ಹಾಕಿ ಪಲ್ಯ ಮಾಡಿ ಸಾರು ಮಾಡ್ತೀರಿ. ಹಾಗೆ ಈ ಶರೀರ ಒಳಗೆ ನಾನಾ ಥರವಾದಂಥ ಪದಾರ್ಥಗಳದಾವ. ಈ ಪದಾರ್ಥ ಸ್ವಾದ ಆಗಬೇಕು, ರುಚಿ ಆಗಬೇಕಾಗಿತ್ತು ಅಂತಂದ್ರೆ ಏನು ಬೇಕು? ಶಿವ ಮಂತ್ರವನ್ನ, ಅದುವೇ ಓಂ ನಮಃ ಶಿವಾಯ. ಅದಕ್ಕೆ ಇದು ಓಂ ನಮಃ ಶಿವ ಏನು ಉದ್ಭವ ಆಯಿತು ಅನ್ನೋದು ವಿಚಾರ ಮಾಡೋಣ. ಆಗಿನ ಕಾಲಕ್ಕೆ ಮಹಾ ಋಷಿಗಳು 4 ವೇದಗಳು ಪಠಣ ಮಾಡ್ತಿದ್ರು. 4 ವೇದಗಳು ಪಠಣ ಮಾಡ್ತಿದ್ರೆ ಈಗಿನ ಸ್ವಾಮಿಗಳು ವೇದಗಳ ಮಾರಿನೇ ನೋಡಿಲ್ಲ. ನಮ್ಮ ಹಿಡಿದವ ಈಗಿನ ಸ್ವಾಮಿಗಳು ವೇದಗಳು ಎಂಥವದವ ಅಂತ ನೋಡವಲ್ರು. ಅದಕ್ಕೆ ಮಹಾಜ್ಞಾನಿಗಳು ಋಷಿಗಳು ಏನು ಮಾಡಿದ್ರು ಅಂತಂದ್ರೆ, ಅರೆ ಇವಕ್ಕ ವೇದಗಳ ಪಠಣ ಮಾಡಕ್ಕೆ ಬರಂಗಿಲ್ಲ, ಆದ್ರೆ ಇವಕ್ಕ ರುದ್ರ ಅಭಿಷೇಕ ಮಾಡಕ್ಕೆ ಹಚ್ಚಬಹುದು. ಈ ಬಹುಶಃ ನಿಮ್ಮಲ್ಲಿ ಸ್ವಾಮಿಗಳು ಇದ್ರಬೇಕಲ್ಲ, ಏನಂತೀರವಿ? ವೇದ ಮೂರ್ತಿಗಳು ಅಂತೀರಿ. ವೇದ ಸಾರವನ್ನು ತಿಳ್ಕೊಂಡವನಿಗೆ ವೇದ ಮೂರ್ತಿಗಳು ಅಂತಾರೆ. ಮತ್ತು ನಿಮ್ಮೂರಾಗ ಎಷ್ಟು ಮಂದಿ ಸ್ವಾಮಿಗಳು ವೇದಗಳು ತಿಳ್ಕೊಂಡಾರಪ್ಪ?
ತಿಳ್ಕೊಂಡವರಿಗೆ ವೇದ ಮೂರ್ತಿಗಳಂತ. ಆ ವೇದವನ್ನು ತಿಳ್ಕೊಳ್ಳಕ್ಕೆ ಆಗಲಿಲ್ಲ ಅಂತಂದ್ರೆ ಮಹಾರುದ್ರಾಭಿಷೇಕವನ್ನು ಪಠಣ ಮಾಡು. ಅದು ಸಂಸ್ಕೃತದೊಳಗೆ ಆಗಂಗಿಲ್ರಿ ಸ್ವಾಮಿಗಳ ಅಂತಂದ್ರೆ ನಮಕ ಚಮಕನೆ ಮಾಡ್ಯಾರ. ನಮಕ ಚಮಕ ರುದ್ರಾಭಿಷೇಕದೊಳಗೆ ನಮಕ ಚಮಕ ಅಂತಿರ್ತೇವೆ. ಯೋಬಿ ಅನ್ನಕ್ಕೆ ಬರಂಗಿಲ್ಲ ಅಂತಂದ್ರೆ ಚಮಕದೊಳಗೆ ಹೇಳಕತ್ತಾನ ಓಂ ನಮಃ ಶಿವಾಯ ಚ ಭಗವಾನ್ ವೇಚಾಯ. ಎಲ್ಲಿ ಉದ್ಭವ ಆಯಿತು? ಓಂ ನಮಃ ಶಿವಾಯ ಚ. ಚಮಕದೊಳಗೆ ಓಂ ನಮಃ ಶಿವಾಯ ಉದ್ಭವ ಆಯಿತು. ಓಂ ನಮಃ ಶಿವಾಯ ಅರ್ಥ 4 ವೇದಗಳ ಅರ್ಥ. 4 ವೇದಗಳ ಓದಿ ಪಠಣ ಮಾಡಿದಾಗ ಅಷ್ಟ ಪುಣ್ಯ ಸಿಗ್ತೈತಿ. ಕೇವಲ ಓಂ ನಮಃ ಶಿವಾಯ ಅಂದ್ರೆ ಭೀ ಅವನಿಗೆ ಅಷ್ಟ ಪುಣ್ಯ ಸಿಗ್ತದ. 4 ವೇದಗಳ ಓದ ಅವಶ್ಯಕತೆ ಬೇಡ. ವ್ಯರ್ಥ ಮಾಡಕ್ಕೆ ಹೋಗಬೇಡ. ಸೋಮವನ್ನೇ ಕಾಲವನ್ನು ಕಳೆದು ಸಾಯದ ಉಚಿತವೇ ಮನುಜ ತಿಳಿಸ್ಬಿಟ್ಟು ಹೇಳ್ತಾರೆ. ಆ ಗ್ರಂಥ ಈ ಗ್ರಂಥ ಹೋಗೋದ್ರೊಳಗೆ ನನ್ನ ತಲೆ ಬೆಳಗಾಗಿ ಹೋಗ್ತದ. ಆ ದೇವರಿಗೆ ಈ ದೇವ್ರಿಗೆ ಕಾಲು ಬಿಡ್ಕೋತ ಹೋಗೋದ್ರ ಹೊತ್ತ ಮುಳುಗುತ್ತದ. ಜೀವನ ಹೊತ್ತ ಮುಳುಗಕ್ಕೆ ಬಂದದ ಅಂದ ಬೆಳಕ ನೀನು ಹೊತ್ತ ಮುಳುಗ ಅವಶ್ಯಕತೆ ರೀ ಅದಕ್ಕೆ ಬೇಕು. ಅದಕ್ಕೆ ಕೊತ್ತ ಜಾಗಿನ ಮ್ಯಾಲ ಒಮ್ಮರೆ ಭಗವಂತನ ನಾಮಸ್ಮರಣೆ ಮಾಡಪ್ಪ. ಪುಣ್ಯ ಐಷೆ ರಾಮ್ ನಾಮ ಪುಡೆ ಗಾಯತಿ ಯಜ್ಞ. ಅರೇ ಭಗವನ ನಾಮಸ್ಮರಣೆ ಮಾಡಪ್ಪ. ಒಮ್ಮೆ ರಾಮನ ನಾಮವನ್ನು ಉಚ್ಚಾರಣೆ ಮಾಡಿದೆ ಅಂತಂದ್ರೆ 1000 ಯಜ್ಞದ ಫಲ ನನಗೆ ಸಿಗ್ತದ ಅಂತ ಹೇಳ್ತಾರೆ. ಎಷ್ಟ್ರಿ? 1000 ಯಜ್ಞದ ಫಲ. ನಮಗೇನು ಆಟ ಬೇಕಾಗಿಲ್ರಿ ಸ್ವಾಮಿ, ಆಟ ಹೊಟ್ಟೆ ಕೊಡ್ತಾನೆ ಎತ್ತಿ ಕೊಡ್ತಾನೆ. ಅದಕ್ಕೆ ಮತ್ತೆ ಜ್ಞಾನಿಗಳು ಹೇಳ್ತಾರೆ. ಜಗದ್ಗುರು ಸಿದ್ಧಾರೂಢಪ್ಪ ಪ್ರವಚನ ಮಾಡೋ ಪ್ರಸಂಗದೊಳಗೆ ಸಿದ್ಧಾರೂಢಪ್ಪ ಪ್ರವಚನ ಮಾಡಾಕತ್ತಿದ್ದ. ತತ್ವಮಸಿ ಮಹಾವಾಕ್ಯದ ಬೋಧನೆ ಮಾಡಾಕತ್ತಿದತ್ತ. ಅನುರೇಣು ತರುಣಕಾಷ್ಟದೊಳಗೆ ಪರಮಾತ್ಮ ಅದಾನ ಅಂತ ಇಷ್ಟೇ ಅಂದತ್ತ ಸಿದ್ಧಾರೂಢಪ್ಪ. ಯಾವಾಗ ಹೋಗ್ಬೇಕು? ಮುದುಕಿ ಸಗಣಿ ಬೆಳೆಯಕತ್ತಿತ್ತು. ಸಗಣಿ ಬೆಳೆಯಕತ್ತಿತ್ತು. ಆ ಸಗಣಿ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಕೈಲಾಸ ಮಂಟಪಕ್ಕೆ ಬಂದಳು. ಕೈಲಾಸ ಮಂಟಪಕ್ಕೆ ಬಂದಳು. ಕೈಲಾಸ ಮಂಟಪದೊಳಗೆ ಬಂದು ಕೀಳಿಸೋದತ್ತ. ಯಪ್ಪ ಸಿದ್ಧಾರೂಢಪ್ಪ ನಗಕ್ಕೆ ಚಾಲು ಮಾಡೋದಂತ. ಯಾಕೆ ಬೇ ಇದು ತಿಪ್ಪಿಲ್ ಬೇ ಇದು ಕೈಲಾಸದಿದು ಇಲ್ಲಿ ಬಂದವ ಮುಕ್ತಾಗಿ ಹೋಗ್ತಾನೆ ಅಂಥದ್ರೊಳಗೆ ಸಗಣಿ ತಂದಿಲ್ಲ ಬೇ ಹ್ಯಾಂಗ ಅಂತ ಸಿದ್ಧಾರೂಢಪ್ಪ ಕೇಳ್ದ. ಯಪ್ಪ ನೀನ ಹೇಳಿ ಏನು ಹೇಳಿದಿ? ಅನುರೇಣು ತರುಣಕಾಷ್ಟದೊಳಗೆ ಪರಮಾತ್ಮ ಅದಾನ ಅಂತೇಳಿ ಹೇಳಿ. ಈಗ ನಾ ಯಾವ ಜಾಗ ಚಂದ ಅಂದ್ರೆ ಪರಮಾತ್ಮನ ತಲೆ ಮೇಲೆ ಚಂದಂಗೆ ಆಗ್ತದ. ಅದಕ್ಕೆ ಪರಮಾತ್ಮನ ಜಾಗ ಯಾವುದಿಲ್ಲ ಅಲ್ಲಿ ಹೇಳು ನಾ ಚಲ್ತೀನಿ ಅಂತ ಮುದುಕಿ. ಪರಮಾತ್ಮ ಎಲ್ಲರ ಜಾಗ ಯಾವ್ದು ಹೇಳು ಅಲ್ಲಿ ಹೋಗಿ ನಾ ಚಲ್ತೀನಿ ಅಂತದ. ಸಿದ್ಧಾರೂಢಪ್ಪ ಅಂದತ್ತ 8 ವರ್ಷ ನಾ ತಿರುಗಾಡ್ದ ಕರೆ ಇಂಥ ಮುದುಕಿ ಎಷ್ಟು ವರ್ಷ ತಿರುಗಾಡ್ದ ಖರೆ ಇಂಥ ಮುದುಕಿ ಎಲ್ಲಿ ಗಂಟು ಬಿದ್ದಲು ಮರ ಇದೆ ಅಂತದ ಅಂತಂದ್ರೆ ಸಿದ್ಧಾರೂಢಪ್ಪ ಸಾಮಾನ್ಯ ಮಾತೇನಿದೆಯಪ್ಪ. 84 ವರ್ಷಗಳ ಕಾಲ ಇಡೀ ದೇಶವನ್ನು ಸಂಚಾರ ಮಾಡಿ ವೇದಾಂತವನ್ನು ಬಳ್ಳಿಯನ್ನು ಹಂಚದವರು ಸಿದ್ಧಾರೂಢರು. ಸಿದ್ಧಾರೂಢಪ್ಪ ಒಂದೇ ಒಂದು ಮಾತು ಹೇಳದಂತ. ಯಾರು ಬಾಯಿ ಒಳಗೆ ಓಂ ನಮಃ ಶಿವಾಯ ಪಠಣ ಮಾಡಂಗಿಲ್ಲ ಅವ್ರ ಬಾಯಿ ಒಳಗೆ ಚಲೋ ಅಂತ ಸಿದ್ಧಾರೂಢ. ಅವ್ರ ಬಾಯಿ ಒಳಗೆ ಓಂ ನಮಃ ಶಿವಾಯ ಬರಲಿಲ್ಲ ಅಂದ್ರೆ ಅಲ್ಲಿ ಪರಮಾತ್ಮ ಇಲ್ಲ. ಅವ್ರ ಬಾಯಿಗೆ ಚಲೋ ಅಂತ ಸಿದ್ಧಾರೂಢ ಹೇಳೋದ್ರತ್ತ. ಅದಕ್ಕೆ ಯಾರು ಓಂ ನಮಃ ಶಿವಾಯ ಪಠಣ ಮಾಡುವುದಿಲ್ಲೋ, ಯಾರು ಭಗವಂತನ ನಾಮಸ್ಮರಣೆ ಮಾಡಂಗಿಲ್ಲ, ಅದು ತಿಪ್ಪಿಕ್ಕಿಂತಲೂ ಕಡಿಯ ಆಗ್ತದೆ. ತಿಪ್ಪಿ ಅಂದ ಬೆಳಕಲ್ಲಿ ನಾನಾ ಥರ ಹೊಲಸು ಬೀಳ್ತಾವ. ಬೆತ್ತದಿಲ್ಲ ಶಿವನಾಮವನ್ನು ನುಡಿಯದ ಬಾಯಿ ಮತ್ತು ನೀವೇ ಹೇಳ್ತೀರಿ. ಯಾಕಂತಂದ್ರೆ ಗುರು ಇಲ್ಲದೆ ಎಂದಪ್ಪ ಪುರುಷನಿಗೆ ಮುಕ್ತಿ ಸಮರಿಸುವುದು ಮಹಾಜ್ಞಾನಿಗಳು ಹೇಳ್ತಾರೆ. ಗುರು ಇಲ್ಲದೆ ಯಾರಿಗಾರ ಮುಕ್ತಿ ಆಗುತ್ತಂದ್ರೆ ಜೀವಾತ್ಮನಿಗೆ ಸಾಧ್ಯವೇ ಇಲ್ಲ. 6 ತರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲ ವಿದ್ಯೆ ಅಂತ ನಿಜಗುಣ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಹೇಳ್ತಾನೆ. ಗುರು 6 ಥರ ಅದಾರಂತ. ಅದರೊಳಗೆ ಒಬ್ಬ ಸಂಸಾರ ಮಾಡಕ್ಕೆ ಹಸ್ತಾನ. ನೀವು ಆಚಾರಿಲ್ಲ, ನೀವು ಕಟ್ತಿಲ್ಲ 3 ಗಂಟೆ. ಅವನು ಗುರುವ ಶಾಲೆಗೆ 6 ಕಪಾಳಿ ಕೊಟ್ಟು ಅಕ್ಷರ ಕಲಿಸ್ತಾನೆ.
ಮನಿ ಗುರುವ, ಕಪಾಳ ಗುರುವ, ಕಪಾಳ ಗುರು ನಿಮ್ಮ ಗುರು ಆಗ್ತಾವಿಲ್ಲ ಅವನು ಕಪಾಳ ಗುರುವ. ಜೀವ ಬ್ರಹ್ಮರ ಐಕ್ಯತ್ವವನ್ನು ತೋರಿಸುವ ವಿಹಿತ ಗುರು ಅವನೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ. ಈ ಭವಬಂಧನವನ್ನು ಬಿಡುಗಡೆ ಮಾಡಿಸಬೇಕಾಗಿತ್ತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಅವನು ಹೊರತ ಮತ್ತಾರದಿಂದ ಆಗುವುದಿಲ್ಲ. ಯಾಕಂತಂದ್ರೆ ಈ ದುಃಖಮಯ ಶರೀರ ಪಾಪ ಪುಣ್ಯ ಸಮ ಇದ್ದಾಳ ಈ ಶರೀರ ಸಿಕ್ಕದಪ್ಪ. ಪುಣ್ಯ ಹೆಚ್ಚಿತ್ತು ಪಾಪ ಕಮ್ಮಿ ಇತ್ತು ಮಾನವ ಜನ್ಮ ಹುಟ್ಟಿ ಬರಂಗಿಲ್ಲ. 84 ಯೋನಿಗಳಿಗೆ ಬಂದೆ ಬಾರದ ಸುಖಗಳೇನು ಕಂಡೆ ಅಂತ ಅಕ್ಕಮಾದ ಹೇಳತ್ತಾಳ. ಶಗಣ್ಯಾಗ ಹುಳ ಎದ್ದಂಗ ನಾವು ಶಗಣ್ಯಾಗ ಹೊಟ್ಟಿ ಶಗಣ್ಯಾಗ ಸೈತದ ಸಗಣಿ ಹುಳ ಗೊತ್ತದಿಲ್ಲ ನಿಮಗೆ. ಶಗಣ್ಯಾಗ ಹುಟ್ಟಿ ಅದಕ್ಕಿಂತ ಕಡಿ ನಾವು ಆ ಸಗಣಿಗೆ ಹುಳದಕ್ಕಿಂತಲೂ ನಾವು ಕಡಿಯಪ್ಪ. ಅದೇ ಜನ್ಮವೂ ಬಂದದ ನಮಗೆ. ಸಗಣಿ ಒಳಗೆ ಹುಟ್ಟಿ ಬಂದೀವಿ ನಾವೆಲ್ಲ ಮಾತೇ ಇಲ್ಲ. ಯಾಕೆ ಆದಿಮೆ ಆದಿ ಗಡೆ ಆದಿಮೆ ಪುನಮೆ ಆದಿ ಗಡೆ. ಅವಾಗ ಭೀ ಇದ್ದೀನಿ ನಾನು ಈಗೂ ಇದ್ದೀನಿ ಅದು ಯಾವ ತಿಳ್ಕೊತಾರೆ ಅವ ನಿಜವಾದ ಜ್ಞಾನಿ ಅವ ನಿಜವಾದ ಜೀವನ ಮುಕ್ತ ಅಂತ ಹೇಳ್ತಾರೋ. ನಾ ಅವಾಗ ಭೀ ಇದ್ದೀನಿ ಈಗೂ ಇದ್ದೀನಿ ಮುಂದೆ ಭೀ ಇರ್ತೀನಿ ಅಂತ ತಿಳ್ಕೊವನೇ ತತ್ವಜ್ಞಾನಿ ಅವ ಬ್ರಹ್ಮಜ್ಞಾನಿ. ಯಾಕಂತಂದ್ರೆ ಗುರುವಿಗೆ ಒಮ್ಮೆ ನಾವು ಶರಣಾಗತ ಆದೀವಿ ಅಂತಂದ್ರೆ ಗುರು ಒಮ್ಮೆ ಕೈ ಹಿಡಿದ ಅಂತಂದ್ರೆ ಏನು ಮಾಡ್ತಾನೆ? ವೈದ್ಯ ಎಲ್ಲರೂ ಘಟನೆ ಹೋಗ್ತಾನೆ ಮತ್ತೇನು ಮಾಡ್ತಾನೆ? ಹಂಗಾಗಿರ್ತದೆ ಸಿದ್ಧಾರೂಢಪ್ಪ ಬನ್ನಿ. ಸಿದ್ಧಾರೂಢಪ್ಪ ವಯಸ್ಸಾಗಿತ್ತು. ವಯಸ್ಸಾದ ಗಳಿಗೆಗೆ ಮೆಟ್ಲ ಎಡುವ ಓಡಿ ಬಂದು ಭಕ್ತ ನಮ್ಮಂತ ಕೈ ಹಿಡಿಯಕತ್ತ. ಸರಿಯಪ್ಪ ಅಂತಂದ್ರೆ ಯಾಕ ಯಪ್ಪ ನಿಮ್ಮ ಮ್ಯಾಲ ಭರವಸೆ ಇಲ್ಲೋ ನೀವು ಯಾವಾಗ ಕೈ ಬಿಡ್ತೀರೋ ವಿಶ್ವಾಸ ಮಂದಿ ಅಲ್ಲೋ ಯಪ್ಪ ನೀವು ಯಾವಾಗ ಕೈ ಬಿಡ್ತೀರೋ ಗೊತ್ತಿಲ್ಲೋ ಮರ ನಿಮ್ಮ ಮ್ಯಾಲ ನಂಬಿಕೆ ಇಲ್ಲ ಸಿದ್ಧಾರ್ಥ ಹೇಳ್ತಿದ್ರು. ಮತ್ತು ಹ್ಯಾಂಗೆ ಯಪ್ಪ ನಾ ಕೈ ಹಿಡಿತೀನಿ ಬಾ ಸಿದ್ಧಾರ್ಥ ನಾ ಹಿಡಿತೀನಿ ಕೈ ಯಪ್ಪ ನೀ ಕೈ ಹಿಡಿದಕ್ಕೆ ನಾ ಕೈ ಹಿಡಿದಕ್ಕೆ ನಂದು ಚರ್ಮ ನಿಂದು ಚರ್ಮ ಅಂತ ಬರ್ತೀನಿ. ಇಲ್ಲ ನಾ ಹಿಡಿತೀನಿ ಬಾ ಅಂತ ಸಿದ್ಧಾರ್ಥ. ಹಾಗೆ ಆಗ್ತದೆಪ್ಪ ಏನು ನಾನು ಒಂದ ಅಂತಂದ. ಅಲ್ಲೋ ಗುರು ಆದಂತಹ ವಾಮ ಶಿಷ್ಯನ ಕೈ ಹಿಡ್ದ ಅಂತಂದ್ರೆ ಮುಕ್ತಿಯೇ ಕರ್ಕೊಂಡು ಹೋಗ್ತಾನೆ ಹೊರತು ನಡುವೆ ಅಂತ ಕೈ ಹಿಡಂಗಿಲ್ಲ. ಗುರುವಿನ ಪಾದಕ್ಕೆ ನಾವು ಬಿದ್ದೀವಿ ಅಂತಂದ್ರೆ ಆ ಭಗವಂತನ ಬಳಿ ಮುಕ್ತಿನೇ ಸಿಗ್ತದೆ ಹೊರತು ಅವನ ಗಟ್ಟೆ ನಂಬಬೇಕು. ನಂಬು ಜ್ಞಾನವನ್ನು ಕರ್ಮ ಎಂಬ ಜಾಲಗಳು ಸಿಲುಕಿ ಹಂಬಲಿಸರ ಮುಕ್ತಿ ಎಂಬ ಮನುಜ. ಇಲ್ಲಿ ನಂಬಿ ಅಲ್ಲಿ ಹೋದೆ ಅಲ್ಲಿ ನಂಬಿ ಇಲ್ಲಿ ಬಂದಿರ್ತಂದ್ರೆ ಇದು ಲೌಕಿಕರು ಮಾತಂತಾರೆ ಅಲ್ಲಿ ಏನೋ ಮಾಡ್ತಾರೆ. ಇವರೇನು ಸ್ವಾಮಿ ಇಂಥ ಮಾತಾಡಿ ಹೋಗ್ಯಾರ ತಂದಿಲ್ಲ. ಗಂಡಗೆ ಬಿಟ್ಟು ಹೆಣ್ಮಗಳಿಗೆ ಏನಂತಾರೆ ಅಂತಾರೆ. ಒಮ್ಮ ಗಟ್ಟಿಯಾಗಿ ಅದ ಗಂಡನ ಸಂಗಟ ಹೆಣ್ಮಗಳು ಬಾಳೆ ಮಾಡೋದಂದ್ರೆ ಪತಿವರ್ತಿಯಲ್ಲಿ ಸೋತಾಳ. ಅದೇ ಗಂಡನ ಸಂಗಟ ಬಾಳೆ ಬಿಟ್ಟು ಹೋದಾಕಿ ಕೆಟ್ಟ ಹೆಸರು ಬರ್ತೈತಿ. ಹಾಂಗೆ ಒಮ್ಮ ಸದ್ಗುರುನಾಥ ನೀವು ನಂಬದ್ರಿ ಅಂತಂದ್ರೆ ಗುರುವಿಗೆ ಬಿಟ್ಟು ಗುರುವೇ ಆಗ್ತೀರಿ ಹೊರತಾಗಿ ಅದರೊಳಗೆ ಎರಡು ಮಾತೇ ಇಲ್ಲ. ಮತ್ತು ಗುರುವಿಗೆ ಬಿಟ್ಟು ನೀವು ಹೋದ್ರಿ ಅಂತಂದ್ರೆ ಅಕ್ಕಿ ಹೆಸರು ಸಿಕ್ಕ ನನಗೆ ಹೆಸರು ಸಿಕ್ಕ. ಯಾವ ಹೆಸರು ಸಿಕ್ಕದ ಇಲ್ಲೇ ಹೆಸರು ಸಿಗ್ತದೆ. ಒಮ್ಮೆ ಹಿಡಿ ಅದರೊಳಗೆ ಭಗವಂತ ತೇಲಿಸ್ತಾನ ಮುಣಗಿಸ್ತಾನ. ಅದು ನಿನಗೆ ಸತುಪರೀಕ್ಷೆ ಮಾಡಕ್ಕೆ ಬಂದಿರ್ತೈತಿ. ಗುರು ಸತುಪರೀಕ್ಷೆ ಮಾಡಕ್ಕೆ ಬಂದಿರ್ತಾನಪ್ಪ. ಅದಕ್ಕೆ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಜ್ಞಾನವನ್ನು ತಿಳ್ಕೊಂಡಿರ್ತಾನ. ಅವನ ಬ್ರಹ್ಮ ಎಂಬುದು ತಿಳ್ಕೊಂಡಿರ್ತಾನ. ಏನಾದ್ರು ಹೇಳಿದ್ರಲ್ಲ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕ್ಕುತಿ. ಗುರು ಹೇಗಿರ್ತಾನ ಅಂತಂದ್ರೆ ಎಲ್ಲವನ್ನು ಅರಿತಾನ. ಸಮುದ್ರಪ್ಪ ಸಮುದ್ರ ಎಂದರೆ ಏನು ಇಟ್ಕೊಂಡೋದಿಲ್ಲ ಅದು ಹೊಟ್ಟ್ಯಾಗ ಏನು ಮಾಡ್ತೈತೆ ಅದು ಹೊರತಂಗೆ ಭೀಷ್ ಹೋಗಿತ್ತದು. ನೀವು ಮಂದಿದೇಟು ಇಟ್ಕೊಂಡ್ರಿ ನಿಮ್ಮದು ಸಾಲ ಮತ್ತೆ ಮಂದಿದೇಟು ಇಟ್ಕೊಂಡ್ರಿ ನೀವು. ಒಂದು ಮಾತು ಹೇಳ್ತೀನಿ ನಿಮಗೆ. ಗಂಗಾ ನದಿಗೆ ಹೋದ್ರೆ ಪಾಪ ಕಳ್ಕೋತ ನಿಮ್ಮ ತಲೆ ಅದರಲ್ಲ
ಗಂಗಾ ನದಿಗೆ ಹೋದ್ರೆ ನಮ್ಮ ಪಾಪ ಎಲ್ಲ ಹೋಗ್ತಾವ್ರಿ. ಮೈ ಹತ್ತದ ಕೆಸರೇನು ಅದು? ಗಂಗಾ ನದಿಯಾಗ ಜಳಕ ಮಾಡಿದ್ರೆ ಪಾಪ ಹೋಗ್ತದೆ. ಮೈ ಹತ್ತದ ಕೆಸರದು ಯಾವ ಪುಣ್ಯಾತ್ಮ ಒಬ್ಬ ಸ್ವಾಮಿಗಳು ಹೇಳಿದ್ರತ್ತ, ಗಂಗಾ ನದಿಗೆ ಹೋದ್ರೆ ಗಂಗಾ ನದಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಹೋಗ್ತವ ಅಂತ ಹೇಳಿದ್ರತ್ತ. ಇವ ಪುಣ್ಯಾತ್ಮ ಪಾಪ ಕಳ್ಕೊಂಡು ಹೋಯ್ತದ ಕಾಶಿಗೆ ಹೋಯ್ತು. ಪಡ 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 ಅಂಗಿ ಕಳೆದು ಹೊರಗೆ ಇಟ್ಟ. ಇವ ಪುಣ್ಯಾತ್ಮವಾಗಿ ಹೋಗಿ ಎಲ್ಲದ ಘಟನ ಎಲ್ಲದ ಗಂಗಾ ನದಿ. ನಾನು ಎಲ್ಲ ಪಾಪ ಹೋಗ್ಯಾವ ಅಂತ ಇದು ತಿಳ್ಕೊಂಡಿತ್ತು. ಇದ್ರ ಪಾಪ ಎಲ್ಲ ಹೋಗಿ ಗಿಡದಾಗ ಕೊಟ್ಟಿವು. ನನ್ನ ಪಾಪ ಎಲ್ಲ ಹೋಗ್ಯಾವ. ಅರ್ಬಿಯಲ್ಲಿ ಕಳೆಯಕತ್ತಿದ್ದಲ್ಲ, ಆ ಕಳೆಯದ್ರದಾಗ ಇವ್ನ ಪಾಪ ಎಲ್ಲ ಗಿಡದಾಗ ಹೋಗಿ ಕೊಟ್ಟಿವು. ಇವನ ಪುಣ್ಯಾತ್ಮ ಇದ್ದಿನ ಹೋಗಿ ಗಂಗಾ ನದಿ ಸ್ನಾನ ಮಾಡಿ ಮತ್ತೆ ಅವ ಅರ್ಬಿ ಹಾಕೊಂಡು ಬರ್ಬೇಕಲ್ಲ, ಇದು ಬದಲೇ ಬರ್ತಾನೆ. ಅವ ಅರ್ಬಿ ಹಾಕೊಂಡು ಬಂದತ್ತ. ಆ ಅರ್ಬಿ ಹಾಕೊಂಡು ಹೊಳೆ ಬರ ಅವನ ಪಾಪ ಅವ್ನು ಬೆನ್ನತ್ತೇ ಬರೋದು. ಹಾಗೆ ನೀವು ಸಿದ್ದಾಳಪ್ಪನ ಮಠಕ್ಕೆ ಬಂದೀವಿ, ನಿಮ್ಮ ಪಿಸಾಳ್ವಿ ಆ ಮೂಲಿಗೆ ಗೊತ್ತಾವ. ನೀವು ಎದ್ದು ಹೊಂಟ್ರಿ ಅಂದ್ರೆ ನಿಮ್ಮ ಪಾಪ ನಿಮ್ಮ ಸಣ್ಣಕ್ಕೆ ಬೆನ್ನತ್ತ ಬರ್ತಾವ. ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ಒಮ್ಮ ಆ ಕಡೆ ಬಿಟ್ಟು ಬಂದೇವತ್ತಂದ್ರೆ ಆ ದಾರಿ ಲಕ್ಷ್ಯ ನಮ್ಗೆ ಇರಬಾರ್ದು. ಆ ದಾರಿ ಯಾವ ದಾರಿಲೇ ಬಂದು ನಂಬುದು ಗೊತ್ತಾಗಬೇಡ ನಮ್ಮದು. ನೀವು ಧ್ಯಾನ ದಪಾಟಿ ಮೇಲೆ ಚಿಪಾಟಿ ಮೇಲೆ ಇರ್ತೀವಿ. ಯಾಕಂತಂದ್ರೆ ಇಲ್ಲಿ ಸುಮ್ಮ ಕೂತಂಗ ಅಷ್ಟ. ನೀವು ಇಲ್ಲಿ ನಿಮ್ಮ ಮನಸ್ಸು ಎಲ್ಲಿಗೂ ಬಸ್ಸಿಗೆ ಶಿರಾಗಿರ ಮಾಡ್ಯಾರ. ನಾವು ಯಾವಾಗ ಮಾಡ್ತೀರಿ ಸ್ವಾಮಿ ಊಟ ಟೈಮ್ ಆಗ್ಯದ್ರಿ, ಇಲ್ಲಿ ಮನಸ್ಸು ಅಲ್ಲೇ ಹೋಗುತ್ತೆ. ಘಮ ಘಮ ಸಾಂಬಾರು ವಾಸ ಬರಾಗತ್ತದೆ ಅಂತ ಆ ಕಡೆ ಲಕ್ಷ ಹೋಗಿ. ಅರೆ ಜೀವನದೊಳಗೆ ಈ ಕ್ಷಣಿಕವಾದಂಥ ಪದಾರ್ಥಗಳ ಮೇಲೆ ನೀವು ಮೋಹ ಮಾಡಿದೆ ಅಂದ್ರೆ ಏನು ಮುಕ್ತಿ ಆಗ್ತಪ್ಪ? ಏನು ಮುಕ್ತಿ ಆಗ್ತಿ? ಯಾವಾಗಲೂ ಇರುವಂಥ ವಸ್ತು, ಯಾವಾಗಲೂ ಹಾಳಾಗಲಾರದಂಥ ವಸ್ತುದ ಮೇಲೆ ಮೋಹ ಮಾಡಿದಂದ್ರೆ ಜೀವಾತ್ಮನಿಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ಆನಂದ ಸುಖವನ್ನು ಉಂಟಾಗುತ್ತದೆ ಹುಚ್ಚ ಅಂತ ಹೇಳ್ತಾರೆ. ಇಂಥ ಪದಾರ್ಥಗಳ ಮೇಲೆ ಮೋಹ ಮಾಡಕ್ಕೆ ಹೋಗಬೇಡ. ಇದು ಸಾರ ಹೋಗಿ ಎಷ್ಟು ತಾಸು ನಿಮ್ಮ ಹೊಟ್ಟೆಗೆ ಇರ್ತಾವ. ಅದೊಂದು 4-5 ತಾಸು ಇರ್ಬೋದು, ಭಾಳ ಒಂದು 4-24 ಗಂಟೆ ಇದ್ರೆ ನೀವು ದವಾಖಾನೆಗೆ ಹೋಗ್ಬೋದು. ಯಾಕಂದ್ರೆ ಡಾಕ್ಟರ್ ನಮ್ಮ ಹೊಟ್ಟೆನೂ ಸರಿ ನೋಡಿ